ಗೈಸ್, ವೆಲ್ಕಮ್ ಟು ಟ್ರಾವೆಲ್ ಕನ್ನಡಿಗ ಮಧು ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ದೀನಿ. ಆ ಸ್ಥಳ ಯಾವುದಪ್ಪ ಅಂತಂದ್ರೆ ಕೇರ್ಪೇಟೆ ತಾಲೂಕು ಕಲ್ಲಹಳ್ಳಿ ಗ್ರಾಮದಲ್ಲಿರುವಂತ ಒಂದು ಹೇಮಾವತಿ ನದಿ ದಡದಲ್ಲಿ ಇರುವಂತ ಒಂದು ಭೂ ವರಾಹ ಸ್ವಾಮಿ. ಅಂದ್ರೆ ನೀವು ಕೇಳಿದ್ದನ್ನೆಲ್ಲ, ಅಂದ್ರೆ ನೀವು ಅಲ್ಲಿ ಹೋಗಿ ಅಂದ್ಕೊಂಡಿದ್ದೆಲ್ಲ ಈಡೇರುವಂತ ಭೂಮಿ ಮೇಲಿರೋ ಏಕೈಕ ಸ್ಥಳ ಅಂತ ಎಲ್ಲರೂ ತುಂಬಾ ಈ ಸ್ಥಳದ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಇಂಟ್ರೊಡಕ್ಷನ್ ಕೊಡಕ್ಕೆ ಅಂತ ಹೊರಟಿದ್ದೀನಿ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. Welcome to the Travel Kannadiga Madhu channel. We explore guides and vlogs. Discover beautiful Karnataka with me. Hit that subscribe button. Let's travel together. ಗೈಸ್, ನಾನಿವತ್ತು ನಿಮಗೆ ಹೇಳ್ತಾ ಇರೋ ಒಂದು ಸ್ಥಳ ಬಂದು ಭೂ ವರಾಹ ಸ್ವಾಮಿ ದೇವಸ್ಥಾನ. ಭೂ ವರಾಹ ಸ್ವಾಮಿ ದೇವಸ್ಥಾನ ಇದು ಮೈಸೂರಿನಿಂದ ಸುಮಾರು 50-60 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಕಲ್ಲಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇರೋದು. ಇದು ಇರೋದು KR ಪೇಟೆ ತಾಲೂಕು. ಓಕೆ, ಇರೋದು ಇದು ಮತ್ತೆ ಇದು ಹೇಮಾವತಿ ನದಿ ತೀರದಲ್ಲಿರುವಂತ ಒಂದು ಅಪರೂಪದ ದೇವಸ್ಥಾನ. ಓಕೆ, ಇಲ್ಲಿಗೆ ತುಂಬಾ ಸ್ವಲ್ಪ ಇಂಟೀರಿಯರ್ ಅನ್ಸುತ್ತೆ. ನೀವು ಹೈವೇಯಿಂದ ಬರುವಾಗ ಏನಪ್ಪಾ ಇಷ್ಟು ದೂರ ಅಂತ ಅನಿಸ್ಬೋದು, ಬಟ್ ನಿಮಗೆ ಈ ಸ್ಥಳಕ್ಕೆ ಬಂದ ಮೇಲೆ ಅದ್ರದ್ದು ಒಂದು ನಾನು ನೆಕ್ಸ್ಟ್ ಹೇಳ್ತೀನಲ್ಲ ಆ ಇತಿಹಾಸನ ನೀವು ಕೇಳಿಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಮತ್ತೆ ಅಷ್ಟೇ ಒಂದು ವಿಶೇಷವಾದ ಒಂದು ಸ್ಥಳ. ಈ ಸ್ಥಳದ ಒಂದು ಬಗ್ಗೆ ನಿಮಗೆ ನಿಮ್ಮ ಅಲ್ಲಿ ಸ್ಥಳೀಕರು ಒಬ್ರು ಮಾತಾಡಿದ್ದಾರೆ, ಅದನ್ನ ನಿಮಗೆ ಲಾಸ್ಟ್ ಅಲ್ಲಿ ಹಾಕಿರ್ತೀನಿ. ಈ ವಿಡಿಯೋನ ನಿಮಗೆ ಲಾಸ್ಟ್ ವರ್ಗು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವಿಶೇಷವಾಗಿರುತ್ತೆ, ಮತ್ತೆ ಇಲ್ಲಿ ಎಷ್ಟು ಜನ ಬರ್ತಾರೆ, ಇಲ್ಲಿ ಯಾವ ತರ ಪೂಜೆ ಮಾಡಬೇಕು, ಯಾವ್ಯಾವ ಪೂಜೆ ಮಾಡಿದ್ರೆ ಏನೇನ್ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವಿಶೇಷವಾಗಿದೆ. ಮತ್ತೆ ಇಲ್ಲಿನ ಇತಿಹಾಸ ಹೇಳ್ಬೇಕು ಅಂತಂದ್ರೆ ಇದು ಒಂದು 2,500 ಸಾವಿರಕ್ಕಿಂತ ಜಾಸ್ತಿ ವರ್ಷ ಹಳೇ ಒಂದು ಇದು ಅಂತ ಹೇಳ್ತಾರೆ, ಇತಿಹಾಸ ಇರುವಂತ ಸ್ಥಳ ಅಂತ. ಹೇಗಪ್ಪ ಇದು ನೋಡಿದ್ರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ, ಇವ್ರು ನೋಡಿದ್ರೆ 2,500 ವರ್ಷ ಇತಿಹಾಸ ಇದೆ ಅಂತ ಅನಿಸ್ತಾ ಇದೆಯಾ? ವೆರಿ ಸಿಂಪಲ್. ಇಲ್ಲೇ ಸ್ಟೋರಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪಾ ಅಂದ್ರೆ 2,500 ವರ್ಷ ಹಿಂದೆ ಒಬ್ಬ ವೀರಬಲ್ಲಾಳ ಅನ್ನೋ ಒಂದು ರಾಜ, ಗೌತಮಿ ಮಹರ್ಷಿಗಳು ಈ ಒಂದು ಸಾಲಿಗ್ರಾಮ ರೂಪದಲ್ಲಿ ಈ ಒಂದು ಸ್ವಾಮಿ ಒಳಗಡೆ ಏನ್ ಸ್ಥಾಪನೆ ಆಗಿದೆಯಲ್ಲ, ಈ ಸ್ವಾಮಿನ ಅವರು ಪೂಜಿಸ್ತಾ ಇರ್ತಾರೆ ಗೌತಮ ಮಹರ್ಷಿಗಳು. ಓಕೆ, ಗೌತಮ ಮಹರ್ಷಿಗಳು ಪೂಜಿಸ್ತಿದ್ದಂತ ಕಾಲದಲ್ಲಿ ಅದು ಏನೋ ಒಂದು ಕಾಲಾಂತರದಲ್ಲಿ ಅದನ್ನ ಅವ್ರು ಅಲ್ಲೇ ಬಿಟ್ಬಿಟ್ಟು ಸಾಲಿಗ್ರಾಮ ವಿಗ್ರಹನ ಬಿಟ್ಬಿಟ್ಟು ಅವರು ಇದಾಗ್ತಾರೆ. ಓಕೆ, ಆ ಟೈಮಲ್ಲಿ ಈ ವೀರಬಲ್ಲಾಳ ಅನ್ನೋ ಒಬ್ಬ ರಾಜ ಬೇಟೆ ಆಡಕ್ಕೆ ಅಂತ ಬಂದ್ಬಿಟ್ಟು ಅವನಿಗೆ ಸುಸ್ತಾಗ್ಬಿಡುತ್ತೆ. ಸುಸ್ತಾದಾಗ ಒಂದು ಮರದ ಕೆಳಗಡೆ ಮಲಗಿರ್ತಾನೆ, ಅಂದ್ರೆ ವಿಶ್ರಮಿಸ್ತಾ ಇರೋ ಸಮಯದಲ್ಲಿ ಒಂದು ಮೊಲನ ನಾಯಿ ಗದಿಕೊಂಬರುತ್ತೆ. ಅಂದ್ರೆ ಒಂದು ಕಾಡು ನಾಯಿ ಇರುತ್ತಲ್ಲ, ಅದು ಒಂದು ಮೊಲನ ಹೇಳ್ತಾರೆ ಬೇಟೆ ಆಡಕ್ಕೋಸ್ಕರ ಬರುತ್ತೆ. ಆ ಒಂದು ಮೊಲನ ಹಿಂಬಾಲಿಸ್ಕೊಂಡು ಇವನು ಕೂಡ ಹೋಗ್ತಾನೆ ರಾಜ, ಅದನ್ನ ರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಆದ್ರೆ ಒಂದು ಏನ್ ಈ ದೇವಸ್ಥಾನ ನಿರ್ಮಾಣ ಮಾಡಿದಾರಲ್ಲ, ಈ ಸ್ಥಳಕ್ಕೆ ಬಂದ ಕೂಡ್ಲೆ, ಅಂದ್ರೆ ಆ ಮೊಲ ತಲುಪಿದ ತಕ್ಷಣ ಮೊಲನೇ ಆ ನಾಯಿನ ಅಟ್ಟಿಸ್ಕೊಂಡು ಹೋಗುತ್ತೆ, ಅಂದ್ರೆ ಅದನ್ನ ಬೇಟೆ ಆಡಲಿಕ್ಕೆ ಇದ್ರಲ್ಲಿ ಹೋಗುತ್ತೆ. ಸೊ ಅವಾಗ ಈ ರಾಜನಿಗೆ ಈ ಸ್ಥಳದಲ್ಲಿ ಏನೋ ಒಂದಿದೆ, ಒಂದು ಶಕ್ತಿ ಇದೆ ಅನ್ನೋ ಒಂದು ಅನುಭವಕ್ಕೆ ಬಂದ್ಬಿಟ್ಟು ಅವನು ಅಲ್ಲಿ ಸೈನಿಕರನ್ನೆಲ್ಲ ಕರೆಸ್ಬಿಟ್ಟು ಆ ಒಂದು ಜಾಗನ ಹಗ್ಸಿ ನೋಡಿದಾಗ ಅವನಿಗೆ ಈ ಒಂದು ಸಾಲಿಗ್ರಾಮ ಶಿಲೆ, ಅಂದ್ರೆ ಈ ಒಂದು ವಿಗ್ರಹ ಅವನಿಗೆ ಸಿಗುತ್ತೆ. ಅವನ ಕಾಲದಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡಿಸ್ತಾನೆ, ಅಂದ್ರೆ ಈ ವಿಗ್ರಹನ ಒಂದು ಜೀರ್ಣೋದ್ಧಾರ ಮಾಡಿ ಇದನ್ನ ಮಾಡಿರ್ತಾನೆ. ಓಕೆ, ಆವಾಗಿಂದ ಇದು ಬಯಲಲ್ಲೇ ಇರುತ್ತೆ. ಈಗ ಈ ಒಂದು ದೇವಸ್ಥಾನನ ಎಲ್ಲ ಟ್ರಸ್ಟಿಗಳು ಇವರು ಸೇರ್ಬಿಟ್ಟು ಒಂದು ಜೀರ್ಣೋದ್ಧಾರನ ಮಾಡ್ತಾ ಇದ್ದಾರೆ. ಇದು ಇಲ್ಲಿನ ಇತಿಹಾಸ. ಮತ್ತೆ ತುಂಬಾ ಜನ ಇಲ್ಲಿ ನಾನು ಕೇಳಿರೋ ಪ್ರಕಾರ ಇಲ್ಲಿ ಆಸ್ತಿ ವಿವಾದ ಇದ್ರೆ, ಏನಾದ್ರು ಒಂದು ಭೂಮಿ ಬಗ್ಗೆ ಏನಾದ್ರು ತಕರಾರಿದ್ರೆ, ಈಗ ನೀವು ಯಾವುದೋ ಒಂದು ಆಸ್ತಿ ತಗೋಬೇಕು ಅಂತ ಇರ್ತೀರಾ ಅಥವಾ ಮನೆ ಕಟ್ಟಬೇಕು ಅಂತ ಇರ್ತೀರಾ, ಭೂಮಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಸರಿ ನಿಮಗೆ ಯಾರನ್ನಾದ್ರೂ ಕೇಳಿ, ನಿಮಗೆ ಗೊತ್ತಿರೋ ಸುಮಾರು ಜನ ಇಲ್ಲಿ ಬಂದು ಹೋಗಿರ್ತಾರೆ, ಎಲ್ರಿಗೂ ಅನುಭವ ಬಂದಿರುತ್ತೆ. ನೀವು ಇಲ್ಲಿ ಬಂದು ಏನಾದ್ರೂ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಅದು 100% ಈಡೇರುತ್ತೆ ಅಂತ
ಹೇಳ್ತಾರೆ. ಯಾಕಂದ್ರೆ ನನಗೂ ಸುಮಾರು ನಾನು ಇಲ್ಲಿಗೆ ಬರೋಕ್ ಮುಂಚೆ ಸುಮಾರು ಜನದ ಒಪಿನಿಯನ್ ಕೇಳಿದಾಗ ಅವರು ಕೂಡ ಇಲ್ಲಿಗೆ ಬಂದೋಗಿದ್ದಾರೆ. ನನಗೆ ಗೊತ್ತಿಲ್ಲ, ನಾನೇ ಲೇಟು ಅಂತ ಅನಿಸ್ತು ನನಗೆ. ಸೊ ಆದ್ರಿಂದ ಈ ತರದ ಒಂದು ವಿಶೇಷವಾದ ದೇವಸ್ಥಾನ ಇದೆ, ಯಾಕೆ ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಇಷ್ಟು ದೂರ ಟ್ರಾವೆಲ್ ಮಾಡಿ ಇದು ಮಾಡ್ಕೊಂಡು ಬಂದು ತಿಳಿಸೋಣ, ಈ ದೇವಸ್ಥಾನದ ಬಗ್ಗೆ ತಿಳಿಸೋಣ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಈ ಪೂಜೆಗೆ ನೀವು ವಿಶೇಷವಾಗಿ ಒಂದು 5-6 ತರ ಪೂಜೆಗಳನ್ನ ಮಾಡ್ತಾರೆ ಇಲ್ಲಿ. ಸಂಕಲ್ಪ ಪ್ರತಿಯೊಂದಕ್ಕೂ ಒಂದೊಂದು ರೀತಿ ಸಂಕಲ್ಪ ಇರುತ್ತೆ, ಅದಕ್ಕೆಲ್ಲ ರಸೀತಿ ತಗೋಬೇಕು, ಅದಕ್ಕೆ ಅದರದೇ ಆದ ಒಂದು ಪ್ರತ್ಯೇಕ ಚಾರ್ಜಸ್ ಕೂಡ ಇದೆ. ಅದನ್ನ ಕೊಟ್ಟು ನೀವು ಪೂಜೆನ ಮಾಡಿಸ್ಬೇಕಾಗುತ್ತೆ. ಆ ಪೂಜೆ ಆದ ನಂತರ ನೀವು ಭೂಮಿ ಬಗ್ಗೆ ಏನಾದರೂ ಇದಿದ್ರೆ ನಿಮಗೆ ಮಣ್ಣನ್ನ ತಗೊಂಡು ಮನೆಗೆ ತಂದು ಪೂಜಿಸೆ, ಮತ್ತೆ ನಿಮ್ದು ಅದ ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ತಂದು ಅದನ್ನ ದೇವಸ್ಥಾನದಲ್ಲಿ ಬಿಡೋ ಒಂದು ಇದಿದೆ. ಮತ್ತೆ ಇಲ್ಲ ನಿಮ್ಮ ಮನೆ ಹತ್ರನೇ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ವಿಸರ್ಜನೆ ಮಾಡಿ ಸಮಾಪ್ತಿ ಮಾಡುವಂತ ಇದಿದೆ. ಆ ತರ ಒಂದು ಪದ್ಧತಿ ಇದೆ ಇಲ್ಲಿ. ಅದೇ ನೀನು ಮನೆ ಕಟ್ಟಬೇಕು ಅಂದ್ರೆ ಅಲ್ಲಿ ಇಟ್ಟಿಗೆನ ಕೊಡ್ತಾರೆ, ಮತ್ತು ಅದಕ್ಕೆ ಅದೇ ಎಲ್ಲದಕ್ಕೂ ಒಂದು ರಸೀತಿ ಇದೆ, ಇಷ್ಟು ಅಂತ ಒಂದು ಚಾರ್ಜಸ್ ಇದೆ, ಅದನ್ನ ತಗೊಂಡು ಅವರು ಮಾಡ್ತಾರೆ. ಮತ್ತೆ ಇಲ್ಲಿ ನನಗೆ ಒಂದು ಪಾಸಿಟಿವ್ ವೈಬ್ಸ್ ಆಯ್ತು ಇಲ್ಲಿ ಒಳಗೆ ಬರ್ತಿದಂಗೆ. ನೋಡಿ ಇಲ್ಲಿ ಎದುರಿಗೆ ಏನು ಕಾಣ್ತಾ ಇದೆಯಲ್ಲ, ಈ ದೇವಸ್ಥಾನದ ಒಂದು ವಿಗ್ರಹ ಇದೆಯಲ್ಲ, ಅದು ಸಾಲಿಗ್ರಾಮ ಶಿಲೆ ಅನ್ನೋದು. ನೀವು ಆ ದೇವಸ್ಥಾನದ ಒಳಗಡೆ ಸ್ವಾಮಿ ದರ್ಶನ ಮಾಡಕ್ ಹೋದಾಗ ನಿಮಗೆ ಅದು ಅನುಭವ ಬರುತ್ತೆ, ಆ ಒಂದು ವೈಬ್ರೇಷನ್. ಯಾಕಂದ್ರೆ ಅಷ್ಟು ದೊಡ್ಡ ಒಂದು ಶಿಲೆ, ಹೆಚ್ಚು ಕಡಿಮೆ 18 ಅಡಿ ಇದೆ ಅದು ಶಿಲೆ. ನೀವು ಅದನ್ನ ನೋಡಿದ್ರೆ ಒಂದು ಅಜಾನುಭಾವವಾಗಿ ಕಾಣುತ್ತೆ. ಅದು ತೊಡೆ ಮೇಲೆ ಆ ಭೂದೇವಿನ ಕೂರಿಸ್ಕೊಂಡು ಎಷ್ಟು ಪ್ರಶಾಂತವಾಗಿ ಕಾಣುತ್ತೆ ಆ ವಿಗ್ರಹ ಅಂದ್ರೆ ರಿಯಲಿ ಇಟ್ ಇಸ್ ಅಮೇಜಿಂಗ್ ಅಂತಾನೆ ಹೇಳ್ಬೋದು. ನನಗೂ ಅದು ಒಂದು ರೀತಿ ಅನುಭವಕ್ಕೆ ಬಂತು, ಆ ಪಾಸಿಟಿವ್ ವೈಬ್ರೇಷನ್. ಓಕೆ, ನಾನು ಕೂಡ ಇಲ್ಲಿಂದ ಹೋದ್ಮೇಲೆ ನಾನು ಮಾಡಿರೋ ಸಂಕಲ್ಪ ಆಯಿತು ಅಂದ್ರೆ ನಾನು ಮತ್ತೆ ತಿರ್ಗಾ ಬಂದು ಮತ್ತೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ಥರ ಏನಾದರೂ ಅವಕಾಶ ಸಿಕ್ಕರೆ ನಾನು ಖಂಡಿತ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ಕೊತೀನಿ. ಓಕೆ, ಬಟ್ ಅದೇ ನೀವು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ರೆ ಮತ್ತೆ ನಿಮಗೆ ಮುಂದೆ ಒಂದು ಚಿಕ್ಕದಾಗ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಅಲ್ಲಿ ನೀವು ಏನ್ ಹೇಳ್ತಾರೆ, ಶ್ರೀದೇವಿ ಭೂದೇವಿ ಸಮೇತರಾಗಿರೋ ಶ್ರೀನಿವಾಸನ ಒಂದು ವಿಗ್ರಹ ಕೂಡ ನೀವಿಲ್ಲಿ ಕಾಣ್ಬೋದು. ಓಕೆ, ಮತ್ತೆ ಸ್ಥಳೀಕರು ಇಲ್ಲಿನ ಬಗ್ಗೆ ಯಾವ ತರ ಒಂದು ಅಭಿಪ್ರಾಯನ ತಿಳಿಸಿದ್ದಾರೆ ಅನ್ನೋದನ್ನ ನಾನು ಮುಂದೆ ಹೋಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇಲ್ಲಿ ಎವ್ರಿ ಡೇ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ನಿಮ್ ಕೈಲಾದ್ರೆ ನೀವು ಕೂಡ ಅನ್ನ ಸಂತರ್ಪಣೆಗೆ ನಿಮ್ ಕೈಲಾದ ಸಹಾಯನ ಕೂಡ ಮಾಡ್ಬೋದು. ಮತ್ತೆ ಈ ಜೀರ್ಣೋದ್ಧಾರ ಏನು ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾ ಇದಾರಲ್ಲ, ಅದಕ್ಕೂ ಕೂಡ ನಿಮ್ಮ ಕೈಲಾದ ಸಹಾಯವನ್ನ ನೀವು ಮಾಡೋದ್ರ ಮೂಲಕ ಸ್ವಾಮಿ ಕೃಪೆಗೆ ಪಾತ್ರರಾಗಬಹುದು. ಹೇಳ್ತಾರೆ, ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂತ ಸ್ಥಳ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನ ಏನು ಹೇಳ್ತಾರೆ, ಇದು ಕೂಡಲ ಸಂಗಮ ಅಂತಾರೆ, ಮೀನ್ಸ್ ತ್ರಿವೇಣಿ ಸಂಗಮ. ಏನಕ್ಕೆ ಅಂದರೆ ಇಲ್ಲಿ 3 ನದಿಗಳು ಸಂಗಮ ಆಗುತ್ತೆ. ಕಾವೇರಿ, ಕಬಿನಿ ಮತ್ತು ಕಪಿಲ ತೀರ್ಥ ಅಂತ 3 ನದಿಗಳ ಉಗಮ ಸ್ಥಾನದ ಪಕ್ಕದಲ್ಲೇ ಭೂವರಾಹ ಸ್ವಾಮಿ ನೆಲೆಸಿರೋದು. ಅದಕ್ಕೆ ಇಷ್ಟು ಪ್ರಸಿದ್ಧವಾಗಿದೆ ಅಂತ ಅನಿಸುತ್ತೆ ಈ ಕ್ಷೇತ್ರ. ಬಟ್ ಇಲ್ಲಿಗೆ ಬಂದಿರೋರು ಹೇಳೋ ಪ್ರಕಾರ ನೀವೇನಾದರೂ ಸಂಕಲ್ಪ ಮಾಡಿ ನೀವು ಬಂದು ಹೋದರೆ ಅದು 100% ಆಗುತ್ತೆ ಅಂತ ಹೇಳ್ತಾರೆ. ನಾನು ಸುಮಾರು ಜನ ವಿಚಾರಿಸಿದ್ದೀನಿ ಇಲ್ಲಿಗೆ ಬಂದಿರೋದು ಮುಂಚೆ. ಸೊ ಅದಕ್ಕೆ ನೋಡೋಣ ಅಂತ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ನೋಡೋಣ ಯಾವ ಥರ ಆಗುತ್ತೆ ಅಂತ ನಾನು ರಿಸಲ್ಟ್ ಕೂಡ ಹಾಕ್ತೀನಿ. ಫ್ರೆಂಡ್ಸ್, ಇಲ್ಲಿ ಹೊಸ್ದಾಗಿ ಬರೋರಿಗೆ ನಮ್ಮ ಅಂಗಡಿಯವರು ಏನು ಹೇಳ್ತಾರೆ ನೋಡೋಣ ಬನ್ನಿ, ಏನೆಲ್ಲ ಫಾಲೋ ಮಾಡಬೇಕು ಅಂತ. ಸರ್, ನಿಮ್ಮ ಹೆಸರು? ಅಮಿತ್ ಅಂತನಾ? ಏನೇನೆಲ್ಲ ಮಾಡಬೇಕಾಗುತ್ತೆ ಸರ್ ಹೊಸ್ದಾಗಿ ಬರೋರಿಗೆ ಏನು ಹೇಳ್ತಾರೆ? ಏನಂದ್ರೆ ಇಲ್ಲಿ ಸ್ವಾಮಿ ಅಡ ತೊಡೆ ಮೇಲೆ ಭೂದೇವಿ ಇರೋದ್ರಿಂದ, ಭೂದೇವಿ ಅಂದ್ರೆ ಭೂಮಿ, ಇಲ್ಲಿ ಪ್ರತಿಯೊಬ್ಬರು ಮಣ್ಣು ಪೂಜೆ ಮಾಡ್ಸೋಕ್ಕೋಸ್ಕರ ಬರೋದು. ಮಣ್ಣು ತೊಳೆದು ಏನಕ್ಕೆ ಅಂದ್ರೆ ಒಂದು ಸೈಟ್ ತಗೋಬೇಕು, ಸೈಟ್ ಸೇಲ್ ಮಾಡಬೇಕು. ಸೈಟ್ ಇದು ಮನೆ ಕಟ್ಟಕ್ಕಾಗ್ತಿಲ್ಲ, ಕೋರ್ಟ್ ಕಚೇರಿಯನ್ನ ಕಿರಿಕಿರಿ ಇದ್ರೆ
ಆರೋಗ್ಯದ ಬಗ್ಗೆ, ಮಕ್ಕಳು ವಿದ್ಯಾಭ್ಯಾಸ, ಮದುವೆ ವಿಚಾರ, ಕೆಲಸದ ಬಗ್ಗೆ ಏನೇ ಅನ್ಕೊಂಡಿದ್ರು ದೇವರ ಬಲಭಾಗದಲ್ಲಿ 3 ಇಡಿ ಮಣ್ಣು ತಗೋಬೇಕು. ಮಣ್ಣು ತಗೊಂಡು ಗುಡಿ ಸುತ್ತ 11 ಸುತ್ತು ಪ್ರದಕ್ಷಿಣೆ ಮಾಡಿ ಕಾಯಿ ಹೊಡ್ಕೊಂಡು ಒಳಗಡೆ ಕೊಟ್ಟರೆ ತೀರ್ಥ ತುಳಸಿ ಪತ್ರೆ ಹಾಕಿ ಮಣ್ಣನ್ನು ಸಂಕಲ್ಪ ಮಾಡಿ ಕೊಡ್ತಾರೆ ನಿಮ್ಮ ಹೆಸರಲ್ಲಿ. ಆ ಮಣ್ಣನ್ನು ನೀವು ಮನೆಗೆ ತಗೊಂಡೋಗಿ ಅರಿಶಿನ ಬಟ್ಟೆ ಮಣ್ಣನ್ನು ಕಟ್ಟಿಟ್ಟು ಪೂಜೆ ಮಾಡಬೇಕು. ನೀವೇನು ಅನ್ಕೊಂಡಿದ್ರಿ ಕೆಲಸ ನೆರವೇರಿದ ನಂತರ ಆ ಮಣ್ಣನ್ನು ನಿಮ್ಮ ಮನೆ ಮುಂದೆ ತುಳಸಿ ಕಟ್ಟೆ ಇರುತ್ತಲ್ಲ, ಲಾಸ್ಟ್ ಕ್ರಿಶ್ಚಿಯನ್ ಸನ್ನಿಧಿ ಅಂದ್ಬಿಟ್ಟು ತುಳಸಿ ಕಟ್ಟೆಗೆ ಹಾಕಿ ಸ್ವಾಮಿಗೆ ಬಂದು ಥ್ಯಾಂಕ್ಸ್ ಹೇಳುತ್ತಲ್ಲ ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ಬೇಕು. ಇಟ್ಟಿಗೆ ಏನು ಪೂಜೆ ಮಾಡ್ತಾರೆ ಅಂದರೆ 15 ದಿವಸ 1 ತಿಂಗಳೊಳಗೆ ಮನೆ ಕೆಲಸ ಶುರು ಮಾಡ್ತಿದ್ದೀವಿ, ಆಲ್ರೆಡಿ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೀವಿ ನನಗಿದ್ರೆ ಮಾತ್ರ ಇಟ್ಟಿಗೆ ಪೂಜೆ ಮಾಡಿಸ್ತಾರೆ. 2 ಇಟ್ಟಿಗೆ ತೊಗೊಂಡು ಸಂಕಲ್ಪ ಮಾಡಿಸಿ 1 ಇಟ್ಟಿಗೆ ಸ್ವಾಮಿ ಕಟ್ಟಡ ಕೊಡ್ತಾರೆ, ಇನ್ನೊಂದು ಇಟ್ಟಿಗೆ ತಗೊಂಡೋಗಿ ಈಶಾನ್ಯ ಮೂಲೆ, ದೇವ್ರ ಮೂಲೆ, ಸಂಪು 3 ಜಾಗ ಕಟ್ಟಡದೊಳಗಡೆ ಕಟ್ಟಡಕ್ಕೆ ಈಶಾನ್ಯ ಮೂಲೆ, ದೇವ್ರ ಮೂಲೆ, ಸಂಪು 3 ಜಾಗದ ಒಂದು ಕಟ್ಟಡ ಸೇರಿ ಕಟ್ಟಿಸ್ತಾರೆ. ಇಷ್ಟು ಪಾತ್ರೆ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ, ಒಳ್ಳೆಯದು. ಎಷ್ಟು ಜನ ಬರ್ತಾರೆ ಸರ್ ಒಂದು ಅಪ್ರಾಕ್ಸಿಮೇಟ್? ಶನಿವಾರ ಭಾನುವಾರ ರಶ್ ಇರುತ್ತೆ, ಸೋಮವಾರದಿಂದ ಶುಕ್ರವಾರದವರೆಗೂ. ಟೈಮಿಂಗ್ಸ್ ಏನಿದೆ ಇಲ್ಲಿ? ಟೈಮಿಂಗ್ಸ್ ಬೆಳಿಗ್ಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಿಗ್ಗೆ 8:30 ಓಪನ್, ಮಧ್ಯಾಹ್ನ 1:30 ಕ್ಲೋಸ್, ಮತ್ತೆ 3:30 ಓಪನ್, ನೈಟ್ 7 ಗಂಟೆ ಕ್ಲೋಸ್. ಭಾನುವಾರ ಸಾಟರ್ಡೆ ಸಂಡೇ ಫುಲ್ ಡೇ ಇರುತ್ತೆ, ಬೆಳಗ್ಗೆ 8:30 ನೈಟ್ 7 ಗಂಟೆವರೆಗೂ ಫುಲ್ ಡೇ ಇರುತ್ತೆ. ಥ್ಯಾಂಕ್ ಯು ಸರ್. ನೋಡಿದ್ರೆ ಗೈಸ್ ಇಷ್ಟೆಲ್ಲ ಇರುತ್ತೆ ಇನ್ಫಾರ್ಮೇಷನ್.